ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಳಿದ್ರು ನಾನು ಅದನ್ನು ವಿಡಿಯೋ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನ ಇದೆ ಎಲ್ಲ ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ಅಡಿಕ್ಟ್ ಮಾಡಲೇ SMVT ಇದ್ದೀವಿ ಗೈಸ್. ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣ ಬೆಂಗಳೂರು. ಈ ಟ್ರೈನ್ಗೆ ಹೋಗೋಣ ಅಂತ ಹೋದು ಅದು 10:30 ಗೈಸ್. ಇದು ಪಕ್ಕದ್ದು, ಇದು 11:30. ಈ ಟ್ರೈನು 10:30 ಹೋಗುತ್ತೆ, ಫುಲ್ ರಶ್ಶು. 11:30 ಸ್ವಲ್ಪ ಖಾಲಿ ಇದೆ, ಕೂತ್ಕೊಳ್ಳೋಕೆ ಸೀಟು ಇದೆ. ಅಲ್ಲಿ ಕೂತವನೆ ಒಂದು ತಮ್ಮಂಗೆ ಸೀಟ್ ಹಾಕ್ಬಿಟ್ಟು ಕುಂಡಿಸ್ಕೊಂಡು ಲೇಡೀಸ್ ಹೋಗಿ ಖಾಲಿ ಇದೆ. ಲೇಡೀಸ್ ಹೋಗಿ ಬೇಡ ಜನರಲ್ಗೆ ಹೋಗೋಣ ಅಂದ್ಬಿಟ್ಟು ಜನರಲ್ಲಿಗೆ ಬದಾಯಿದೆ ಗೈಸ್. ಹಾಂ, ನಡಿ ಮುಂದೆ, ನಡಿ ಮುಂದೆ. ಇದು ಅಂಗವಿಕಲರಿಗೆ, ಇದು ಅಂಗವಿಕಲರಿಗೆ ಮುಂದೆ ಜನರಲ್ ಇಲ್ಲೇ ಹಾಕಿದ್ದಾರೆ ನೋಡು. ಇದು ಟ್ರೈನ್ ಹೊರಡೋದು ಲೇಟ್ ಅಲ್ವೇ. ಈ ಬೋಗಿ ಜನರಲ್ಲು, ನೆಕ್ಸ್ಟ್ ಬೋಗಿ ಜನರಲ್ಲು, ಆ ಕಡೆ ಮುಂದಕ್ಕೆ ಬುಕ್ಕಿಂಗು. ಈ ಟ್ರೈನ್ ಅಲ್ಲ ಅವನು ಇಲ್ಲ, ಮುಂದ್ಗಡೆದು ಜನರಲ್ಲೇ, ಅದು ಖಾಲಿ ಇರ್ಬೋದು. ಹಾಂ, ಮತ್ತು ಇನ್ನೇನು ಮಾಡೋದು. ಖಾಲಿನೇ ಇದೆ ಗೈಸ್ ಇದು. ಈ ಟ್ರೈನು ಆ ಟ್ರೈನಲ್ಲಿ ಹೋಗಿ ಕೂತಿದ್ದು ಸುಮ್ಮನೆ. ನಾನು ಇಳಿಯೋದು ಬೇಡ ಕೆಳಗಡೆ. ಯಾರು ದಾಂಪತ್ಯ ಬಿಡು, ಇಳಿದ್ಬಿಟ್ಟು ಹೋಗಿ. ಚಾಕ್ಲೇಟ್ ಏನಾರು ತತ್ತೀನಿ. ಹಾಂ, ಹೋಗ್ಲಾ? ಯಾಕೆ ಚಾಕ್ಲೇಟ್ ತಗೊಂಬಿಟ್ಟು ಹೋದ್ರೆ ನೀವು ಹೋಗಿ, ನಾನು ಬರ್ತೀನಿ. ನಾನು ಓಡ್ ಬಂದು ಹತ್ತೀನಿ ಬಿಡು, ಓಡ್ ಬಂದು ಹತ್ತೀನಿ. ರೈಲ್ವೆ ಸ್ಟೇಷನ್ ಹೊಸದು ಇದು. ನವಿ ಅದು ತೆಗೆದ್ರೆ ನಿಮಗೆ ಪಾರ್ಟಿ ಬೆಂಗಳೂರಿಗೆ ಹೋದ್ಮೇಲೆ. ನಾನು ಇಷ್ಟ ತನಕ ಟ್ರೈ ಮಾಡಿದೆ ಗೈಸ್, ಬರಲಿಲ್ಲ. ಒಂದೇ ಬೀಳಲಿ ಒಂದು ಹಂಗೆ ಪ್ರೆಸ್ ಮಾಡ್ಕೊಳಂಗಿಲ್ಲ. ಎರಡು ಬೀಳು ನೋಡು, ಒಂದೇ ಹಾಕು ಹಾಕು ಹಾಕು. ಮತ್ತೆ ನನಗೆ ಬರಲ್ಲ, ನಂದು ಬೆಳ್ಳು ದಪ್ಪ ಗೈಸ್, ಅವಳದು ಸಣ್ಣ. ನಾನು ಇಷ್ಟು 1 ಅವರಿಂದ ಟ್ರೈ ಮಾಡಿದ್ದೀನಿ, ಬಂದಿಲ್ಲ, ಆಗಲ್ಲ. ನಂಗೆ ಖುಷಿ ಮಲ್ಕೊಂಬಿಟ್ಟು ಇವನು ಮಾತ್ರ ನಿದ್ದೆ ಮಾಡ್ತಾ ಇಲ್ಲ. ಬಿಡು, ಬರಲ್ಲ ಬಿಡೋದು. ತೆಗೆದ್ಬಿಟ್ಟು ప్రతి ఒక్కరు పోవాలి. ಅದ್ರ ಅಂಕಿ ಉದುರಿಸ್ಬೇಕಷ್ಟೇ ಕೇಳಿಕೆ. ಪಾರ್ಟಿ ಕೊಡಿಸ್ತಾನಂತೆ ದಿವಾ, ಅವ್ರ ಅಪ್ಪ ತೆಗೆದ್ರೆ. ಆಹಾ, ಕೈಯಲ್ಲಿ ತೆಗಿಬೇಕಪ್ಪ. ಲಾಸ್ಟಿಗೆ ಬಂದಾಗ ಕೈಯಲ್ಲ, ಅಂಕಿ ತೆಗೆಯೋದಲ್ಲ, ನಮ್ಮಂಗೆ ತೆಗಬೇಕು. ಆಟ್ಲೆ ಹಾಳು ಮಾಡಾಕಿದ್ರು. ತಿರುಪತಿಗೆ ಬಂದು ಇಳಿತಿದ್ದಂಗೆ ಗೈಸ್ ಮಳೆ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಾ ಇದ್ದೀವಿ.
ಹೋಗಂಗಿಲ್ಲ ಬಿಡಂಗಿಲ್ಲ ಇವಾಗ ವೆಯ್ಟ್ ಮಾಡ್ತಾ ಇದ್ವಿ. ಏನಂತ ಇದೆಯಾ? ಫೋನ್ ಪೇ ಮಾಡ್ತಾವನೆ, ಫೋನ್ ಮೊದಲೇ ವರ್ಕ್ ಆಗಲ್ಲ. ఏందివి? తీసుకో. ಇದೇನು ಸ್ಕ್ಯಾನ್ ಕೊಟ್ಟಾರೆ? ಅವ್ರು ಸ್ಕ್ಯಾನ್ ಮಾಡ್ತಾರೆ. ಒಬ್ರಿಗೆ 110. ಎ ಸಿ ಇಲ್ಲ ಅಂದರೆ 90. ಜೋಬಲ್ಲಿ ಹಾಕೊಳ್ಳಿ, ಪರ್ಸಲ್ಲಿ ಹಾಕೊಳ್ಳಿ. ಚೆಕ್ ಮಾಡ್ತಾರೆ ಅವ್ರು ಬಂದು. ಚೆಕ್ ಮಾಡ್ತಾರಾ? ನೋಡಿ ಗೈಸ್, ಇವಾಗ ಚೆಕ್ಕಿಂಗೋಸ್ಕರ ಇಳಿಸ್ತಾ ಇದ್ದಾರೆ. ನಮ್ಮ ದಿವಂಗು ಫಸ್ಟ್ ಟೈಮು ಟಿಕೆಟು. ನೀವು ಆಧಾರ್ ಕಾರ್ಡ್ ತಗೊಂಡಲ್ಲೇ ಬಂದರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಮೋಸ ಮಾಡ್ತಾರೆ, ಬಸ್ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ. ಅಂದರೆ ಇವನಿಗೂ ಏಜ್ ಆಗಿದೆ ತಗೊಳ್ಳೇಬೇಕು ನೀವು, ಇಲ್ಲ ಆಧಾರ್ ಕಾರ್ಡ್ ತೋರಿಸಿ ಅಂದ್ರೆ ನಾವು ಆಧಾರ್ ಕಾರ್ಡ್ ತಂದಿಲ್ಲ ಚಿಕ್ಕ ಹುಡುಗ ಅಂತ. ಹಾಫ್ ಟಿಕೆಟ್ ತಗೊಂಡಿದ್ದೀವಿ 80 ರೂಪಾಯಿ. ಸ್ವಲ್ಪ ಒಂದು ವಾಂತಿ ಮಾಡಿದ್ಲು ಗೈಸ್. ಆಯ್ತಲ್ಲ ಅವ್ರಿಗೆ ಬೆಟ್ಟದ ಮೇಲಿದ್ದೀವಿ. ಏನ ಟಿಶ್ಯೂ ಪೇಪರ್ ಕತ್ಲೆ ಕಾಣಿಸ್ತೇವೆ. ಎಲ್ಲ ಅಪಾರ್ಟ್ಮೆಂಟ್ಗಳು ಹಾಗೂ ನಾರಾಯಣಗಿರಿ ಸೆಟ್ಗಳು ಮುಕ್ತರಿಂದ ಅಮ್ಮಮ್ಮನೂ ಕೊಟ್ಬಿಟ್ಟ ಗುಂಡ್. ಖುಷಿ ಯಾರದು? ನೋಡು ಸರಿಯಾಗಿ ನೋಡು ಹತ್ರದಿಂದ. ತಲೆಯಲ್ಲಿ ಕೂದಲಿಲ್ಲ. ಹೋಗು ಅಮ್ಮಮ್ಮ, ನಿನ್ ಥರ ಕೂದಲು ಕೊಟ್ಟೈತೆ. ನಿನ್ನ ಮುಟ್ಕೋ ಕೂದಲ, ತಲೆ ಕೂದಲು ಮುಟ್ಕ. ಹಂಗಾರೆ ನಿಂಗೆ ಖುಷಿ ಅಲ್ವಾ? ಬನ್ನಿ ಸಾಕೋಣ. ಇಡ್ಲಿ ತಿಂತಾ ಇದ್ದಾರೆ ನಮ್ಮ ಖುಷಿಯವರು. ಯಾಕ್ರಿ ನೀರಿನ ಮಾಡಲು ನೋಡಿ. ರಾಜ್ ಪನ್ನೀರ್ ಫ್ರೈಡ್ ರೈಸ್ ಹೃದಯದಾ ಒಳಗಡೆ ಎಲ್ಲ ಫುಲ್ ಆಗೈತೆ ಅಂತ ಗೈಸ್. ಎಲ್ಲ ದೇವಸ್ಥಾನ ಮುಂದೆ ಹೆಂಗೆ ಮಲಗಿದ್ದಾರೆ. ನಮಗೂ ಎಂಟ್ರಿ ಇಲ್ಲ, ಬೆಳಗ್ಗೆ 6 ಗಂಟೆಗೆ ಓಪನ್ ಅಂತ. ನೋಡಿ ಗೈಸ್, ದೇವಸ್ಥಾನ ಮುಂದೆ ಮಲಗಿರೋದು ಯಾರಿಗೆ ಸಿಗುತ್ತೆ ಅದೃಷ್ಟ ಇದು. ಮಿಡ್ಲ್ ಕ್ಲಾಸ್ ಲೈಫಿಗೆ ಸಿಗುತ್ತೆ ನೋಡಿ ಅದೃಷ್ಟ.
ಎಷ್ಟು ಜನ ಮಲಗಿದ್ದಾರೆ ಗೊತ್ತಾ ಗೈಸ್, ಸಿಕ್ಕಾಪಟ್ಟೆ ರಶ್ ಆಗಿದೆ. ಜನ ಮಲ್ಗೋರೆ. ಯಾಕೆಂದರೆ ಎಂಟ್ರೆನ್ಸ್ ಇಲ್ಲ ಇವಾಗ, ಬಿಡ್ತಾ ಇಲ್ಲ. ಬೆಳಗ್ಗೆ 6 ಗಂಟೆ ಅಂದರೆ ನಾವು 5 ಗಂಟೆಗೆ ಹೋಗ್ಬೇಕು. ತುಂಬ ಜನ ಹೋಗಿರ್ತಾರೆ. ಇಲ್ಲ 4 ಗಂಟೆಗೆ ಬಿಡ್ತಾರೆ, 3 ಗಂಟೆಗೆ ಬಿಡ್ತಾರಂತೆ. ಸೊ ನಾವು ಒಂದು 5 ಗಂಟೆಗೆ ಹೋಗೋಣ ಬಿಡು, ಚೆನ್ನಾಗಿ ನಿದ್ದೆ ಮಾಡ್ಕೊಂಡು. ಇಲ್ಲೇ ದೇವ್ರು ನೋಡಿ ಗೈಸ್, ಇಲ್ಲೇ ಇದೆ ದೇವರು. ಅರೆ ನೋಡೋಕೆ ಅದೃಷ್ಟ ಇಲ್ಲ, ಒಳಗೆ ಹೋಗಿ ನೋಡ್ಬೇಕು ಅಂದರೆ. ಐತೆ ನೋಡು, ಹ್ಞೂ ಅದೇನೋ ಅಂತಾರಲ್ಲ, ಬಾಯಿ ಹತ್ರ ಬಂದೈತೆ ಅರೆ ಬಾಯಕ್ಕೆ ಹೋಗ್ಲಿಲ್ಲ. ಸೊ ಹಂಗೆ ಇಲ್ಲೇ ಇರೋದು ದೇವರು. ಬಾಯಿ ಹತ್ರ ಬಂದು ಬೆಳಿಗ್ಗೆ ಹೋಗಿ ವೆಯ್ಟ್ ಮಾಡಿ, ನಾಳೆ ಇಷ್ಟೊತ್ತಿಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ, ನಾಳೆ ಸಂಜೆ ಆಗುತ್ತೋ ಬೆಳಿಗ್ಗೆ ಆಗುತ್ತೋ ಗೊತ್ತಿಲ್ಲ. ಗೊತ್ತಿಲ್ಲ. ಒಟ್ನಲ್ಲಿ ನಾಳೆ ಒಳಗೆ ಬಿಡ್ತಾರಂತೆ. ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್ ತಿರುಪತಿಲಿ ಮಾತ್ರ. ತಿರುಪತಿ ಮಾತ್ರ ಬರೋಕ್ಕೆ ಹೋಗ್ಬಿಡಿ ಈಗ. ಬೇಸಿಗೆ ಟೈಮಲ್ಲಿ ಬರಬಾರ್ದು ಅಷ್ಟೇ, ಇನ್ನು ಸ್ವಲ್ಪ ದಿನ ರಶ್ ಕಮ್ಮಿ ಆಗ್ಬಿಡುತ್ತೆ. ಸ್ಕೂಲ್ ಅಡ್ಮಿಷನ್ ಓಪನ್ ಆಗ್ತಿದ್ದಂಗೆ ಆಲ್ರೆಡಿ ಓಪನ್ ಆಗೈತೆ. ನಾವು ಒಂದು ಚಾಪೆ ತಗೊಂಬಂದು ಒಂದು ಬೆಡ್ಶೀಟ್ ತಗೊಂಡು ಮಲಗಿದ್ವಿ. ಒಂದು ಚಪ್ಪಲ, 2 ಚಾಪೆ, ಬೆಡ್ಶೀಟು, ದಿಂಬೊಂದಿಲ್ಲ. ರೂಮ್ ಕೇಳಿದ್ರು ಗೈಸ್, ಒಂದು ರೂಮು ಸಿಂಗಲ್, ಅದುವೇ ಬೇಡ ಗೈಸ್. ಇಬ್ರಿಗೆ 5,000 ರೂಪಾಯಿ ಹೇಳಿದ್ರು, ಇಬ್ಬರು ಮಲ್ಕೊಳ್ಳೋಷ್ಟು ಜಾಗ. ಅಯ್ಯೋ, ಅದಕ್ಕೆ ಒಂದು ಚಾಪೆ ಒಂದು ಇದರಲ್ಲಿ ದೇವಸ್ಥಾನ ಮುಂದೆ ಮಲ್ಕೊಳ್ಳೋಣ. ಯಾವತ್ತೂ ಈ ಥರ ಆಗಿರಲಿಲ್ಲ. ನನ್ನ ತಮ್ಮಂದಿರ ಅದೃಷ್ಟ ಚೆನ್ನಾಗಿಲ್ಲ. ಅವರಿಬ್ಬರು ಫಸ್ಟ್ ಟೈಮ್ ಬಂದಿದ್ದಾರೆ ಗೈಸ್ ಅವರು. ಅವರಿಬ್ರಿಗೆ ದೇವರು ಈ ಥರ ಎಲ್ಲ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದ. ನೋಡಿ ಗೈಸ್, ರಾತ್ರಿ ಮಲಗಿದ್ದಿಲ್ಲೇನೆ, ಬೆಳಗ್ಗೆ ಎದ್ಬಿಟ್ಟು ದೇವಸ್ಥಾನ ಪಕ್ಕನೇ ಒಂದು ಓಪನ್ ಇದೆಯಲ್ಲ, ಅಲ್ಲ ಬಿಡ್ತಾರೇನೋ ಅಂತ ಹೋಗಿದ್ದೆ ಕೇಳ್ಕೊಂಬರೋಣ ಅಂತ. ಅಲ್ಲಿಂದ ಬಿಡಲ್ವಂತೆ. ಮೇನ್ ರೋಡಲ್ಲಿ ಹೋಗ್ಬಿಟ್ಟು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅಲ್ಲೆಲ್ಲ ಹೇಳಿದ್ರು. ಅದನ್ನು ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾನು ಒಬ್ಬನೇ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತಾಯಿದ್ದೀನಿ. ಬೆಳಗ್ಗೆ ಜಾವ 4:15 ಗೈಸ್, ಎಲ್ಲ ಎದ್ದು ರೆಡಿ ಆಗ್ತಾ ಇದ್ದಾರೆ ಹೋಗೋಕ್ಕೆ. ನಾವು ರಾತ್ರಿ ಇಲ್ಲೇ ಮಲಗಿದ್ವಲ್ಲ ದೇವಸ್ಥಾನ ಮುಂದೆನೇ, ಇವರೆಲ್ಲ ಕೇಳ್ಕೊಂಬರೋ ಅಷ್ಟೊತ್ತಿಗೆ ಎದ್ದು ರೆಡಿಯಾಗಿರ್ತಾರೆ ಅಂತ ಕೆಳಗಡೆ ಬಂದು ಹುಡುಕ್ತಾ ಇದ್ದೀನಿ ನಮ್ಮ ನವಿಯವ್ರು ಎಲ್ಲಿ ಮಲಗಿದ್ರು ಅಂತ. ಎನಿ ಟೈಮ್ 24 ಅವರ್ಸ್ ಜನ ಎದ್ದಿರ್ತಾರೆ ಗೈಸ್, ಹಂಗೆ ಮಲಗಿರ್ತಾರೆ, ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಾವಂತೂ ಕಾಯ್ತಾ ಇದ್ದು, ನಮ್ಮ ಥರನೇ ತುಂಬ ಜನ ಕಾಯ್ತಾ ಇರ್ತಾರೆ ಗೈಸ್. ಆಮೇಲೆ ತುಂಬ ಗಾಳಿ ಗೈಸ್, ತುಂಬ ಅಂದರೆ ತುಂಬ ಗಾಳಿ. ಎಷ್ಟು ಚಳಿ ಆಗ್ತಿತ್ತಲ್ಲ ಮುದ್ದು ಹೊರಗಡೆ. ಬೆಟ್ಟ ಅಲ್ವಾ ಅದು, ತುಂಬ ಗಾಳಿ ಬೀಸುತ್ತೆ. ನಾವು ಚಾಪೆ ಹಾಸ್ಕೊಂಡು ಬೆಡ್ಶೀಟ್ ಎಲ್ಲ ತೊಗೊಬಂದು ಕೊಟ್ಟಿದ್ರು ನಮ್ಮನೆಯವರು. ಹಂಗಾದ್ರೂ ಮಕ್ಳಿಗೆ ಆಗ್ತು, ನಮಗೆಲ್ಲ ಹಂಗೆ ಮನ್ಗಿದ್ವು. ಆಮೇಲೆ ಸೊಳ್ಳೆ ಬೇರೆ ನಿದ್ದೆನ ಅಷ್ಟೊಂದು ಬರ್ತಿರಲಿಲ್ಲ. ಬೆಳಗಿನ ಜಾವ ನಿದ್ದೆ ಬರ್ತಿತ್ತು. ಇನ್ನೇನು ದರ್ಶನಕ್ಕೆ ಹೋಗ್ಬೇಕಾಯ್ತು, ಅವಾಗ ನಿದ್ದೆ ಬರ್ತಿತ್ತು. ಎಲ್ಲರನ್ನೂ ಎಬ್ರಿಸ್ಕೊಂಡು ಕರ್ಕೊಂಬಂದು ಇಲ್ಲಿ ಕಾಫಿ ಕೊಡಿಸ್ದೆ. ಒಂದು ಸ್ವಲ್ಪ ಎನರ್ಜಿ ಬೇಕಲ್ವಾ ವಾಕಿಂಗ್ ಮಾಡೋಕ್ಕೆ. ನಂಗೆ ಗೊತ್ತಿತ್ತು ತುಂಬ ನಡೆಸ್ತಾರೆ ಇವರು ಅಂತವ. ಹಂಗೇ ನಮ್ಮ ದೇವಂಗೆ ಒಂದು ಲೋಟ ಹಾಲು ಕೊಡಿಸಿ ನಾವು ಒಂದೊಂದು ಲೋಟ ಕಾಫಿ ಕುಡಿದು ಶುರು ಮಾಡಿದು ಗೈಸ್ ಇಲ್ಲಿಂದ ವಾಕಿಂಗು. ಇಲ್ಲಿಂದ ದೇವಸ್ಥಾನದ ಪಕ್ಕದಿಂದನೇ ಶುರು ಮಾಡಿದ್ದು. 10 ಕಿಲೋಮೀಟ್ರ್ ನಡೆಸಿದ್ರು ಅಂದ್ಕೊಳ್ಳಿ. ದೇವಸ್ಥಾನ ಪಕ್ಕದಿಂದ ಅಲ್ಲ, ಕೆಳಗಡೆ ಬಂದಿದ್ದು ನಾವು. ಅದೇ ದೇವಸ್ಥಾನ ಪಕ್ಕದಿಂದನೇ ಹೋಗಿತ್ತಾನೆ. ಶುರು ಆಯಿತು ಇಲ್ಲಿಂದ 10 ಕಿಲೋಮೀಟ್ರ್ ಅಂದ್ಕೊಳ್ಳಿ. ನಾವು ಎದುರುಗಡೆನೇ ದೇವಸ್ಥಾನ ಇರೋದು, ಆದರೆ ನಾವು ಶುರು ಮಾಡಿದ್ದು ನೋಡ್ಬೇಕಾಯ್ತು. ಯಪ್ಪ, ತುಂಬ ವಾಕ್ ಮಾಡಿಸ್ತಾರೆ ಗೈಸ್. ಫಸ್ಟ್ ಟೈಮ್ ನಮ್ಗೆ ಈ ಥರ ಅನುಭವ ಆಗಿದ್ದು ಗೈಸ್. ನನಗೆ ನನ್ನ ಹಸ್ಬೆಂಡ್ ತುಂಬ ಸಲ ಆಗೈತಿ. ನಾನು ತುಂಬ ದೂರದಿಂದ ಆಗಿತ್ತ, ಇಷ್ಟು ದೂರದಿಂದ ಬೇಜಾನ್ ಸಲ ಆಗೈತಿ. ನನಗಂತೂ ಯಪ್ಪ ಇಷ್ಟೊಂದು ದೂರನ ಅಂತ ಅನ್ಸ್ಬಿಟ್ಟು. ರಜೆ ಟೈಮಲ್ಲೆಲ್ಲ ಹೋಗಿದ್ದೀನಿ ನಾನು, ಅವಾಗೆಲ್ಲ ಹಿಂಗಾಗೋದು. ಒಂದ್ಸಲ ಮೋದಿ ಅವರು ಬರ್ತಾರೆ ಅಂದ್ಬಿಟ್ಟು 36 ಅವರ್ ಕೂಡಾಕೋರು ನನ್ನ. ಕೂಡಾಕ್ಬಿಡ್ಲಿ, ನಮ್ಗೇನು ಅಷ್ಟು ಬೇಜಾರಾಗಲ್ಲ. ಈ ಥರ ವಾಕ್ ಮಾಡಿಸ್ತಾರಲ್ಲ ಅದು ಸ್ವಲ್ಪ ಬೇಜಾರು. ಅಲ್ಲ ಕುತ್ಕೊಂಡು ಸುಧಾರಿಸ್ಕೊಂಡು ಮತ್ತೆ ಬರ್ತಿರಗೇನೆ ಸಿಗ್ಬಿಡುತ್ತೆ ಬೇಗ ಅನ್ನೋ ಖುಷಿ ಆಯ್ತು ಗೈಸ್. ಹೋಗ್ತದೆ ಟ್ರೈನ್ ಹೋದಂಗೆ ಲೈನು. ಯಪ್ಪ ಎಷ್ಟು ಗೊತ್ತಾ ಗೈಸ್, ಅಷ್ಟೇ ರಶ್ಶು. ಬಟ್ ಫ್ಯಾನ್ ಐತೆ, ಲೈಟ್ ಐತೆ, ನೀರೈತೆ, ಬಾತ್ರೂಮ್ ಎಲ್ಲ ಐತೆ, ಏನು ತೊಂದರೆ ಇಲ್ಲ. ಊಟನೂ ಕೊಡ್ತಾರೆ, ತಿಂಡಿನೂ ಕೊಡ್ತಾರೆ. ನಿಲ್ಲಿಸ್ಬಿಡ್ತಾರೆ ಗೈಸ್, ಅಲ್ಲೇ ಸ್ಟಾಪ್ ಮಾಡ್ತಾರಲ್ಲ, ಅವಾಗ ಜನಗಳು ಕೂತ್ಕೊಳ್ಳೋಕೆ ಪ್ಲೇಸ್ ಸಿಗಲ್ಲ. ಕಾಲು ನೋವು ಬರುತ್ತೆ, ಮಕ್ಕಳನ್ನ ಇಟ್ಕೊಂಡಿರ್ತಾರೆ, ಎಲ್ಲ ಇದಿರುತ್ತಲ್ಲ, ಅದರಿಂದ ಇದಾಗುತ್ತೆ. ಆಮೇಲೆ ನನ್ನ ತಮ್ಮಂದಿರು ಫಸ್ಟ್ ಟೈಮ್ ಬಂದಿರೋದು ಗೈಸ್. ಅವರು ಯಪ್ಪ ಅಕ್ಕ ನಾನು ಸುಳ್ಳು ಹೇಳ್ಕೊಂಡು ಕರ್ಕೊಂಬಂದಿದ್ದೆ ಗೈಸ್ ಇನ್ನೊಂದವ್ರಿಗೆ. ಏನು ರಶ್ ಇರಲ್ಲ, ಬಂದರು ಬೇಗ ಹೋಗ್ಬಿಟ್ಟು. ನಾನು ಸುಳ್ಳೆಲ್ಲ ನಿಜನೇ ಹೇಳಿದ್ದೆ, ಯಾಕೆಂದರೆ ನಮಗೆ ಅಷ್ಟು ರಶ್ ಅನಿಸ್ಲಿಲ್ಲ ಅವಾಗೆಲ್ಲ ಬಂದಾಗ ಅಲ್ವಾ ಮುದ್ದು. ನಾನು ಫಸ್ಟ್ ಎಲ್ಲ ಕರ್ಕೊಂಡೋಗಿದ್ದಲ್ಲ ಅವಾಗ. ಎಲ್ಲರೂ ಕೂತಿದ್ದಾರೆ. ಬಟಾಣಿ ಬೇಕೇನಿತ್ತು ರೋಹಿತು? ಖುಷಿ ಬಟಾಣಿ ಬೇಕಾ? ಬೇಕಾ? ನಾವು ನೀನು ತಿಂದ್ರಂತ ಕಕ್ಕದೆ. ನೀನು ಏನೇನು ತಿಂದಿದ್ದು ಅದೆಲ್ಲ ವಾಮಿಟ್ ಮಾಡಿಬಿಟ್ಟು ಬೇಕಂತ ಬೇರೆ. ದೊಡ್ಡ ನಮಸ್ಕಾರ ಬಟಾಣಿಗಂತೂ ದೊಡ್ಡ ನಮಸ್ಕಾರ. ಬಟಾಣಿ, ಕಡಲೆಬೀಜ, ಮ್ಯಾಂಗೋ ಜ್ಯೂಸ್, ಏನು ಇಷ್ಟ ಇಲ್ಲ ಅದನ್ನೇ ಮಾಡ್ತಾ. ಇದು ಯಾಕಾರ ಬಂದ್ಬಿಟ್ಟು ಬಿಡ್ತಾನೆ ಇಲ್ಲ ಗೈಸ್. ಬಿಡ್ತಾರೆ
ಹಾ ಅರ್ಧ ಗಂಟೆ ಆಯ್ತು. ಹ್ಞೂ ಎಷ್ಟು ಗಂಟೆ ನಿಂತ್ಕೊಳ್ಳವ ಎಲ್ಲ ಚಾರ್ಜರ್ ಕುತ್ಕೊಳ್ಳೋ ಪ್ಲೇಸರ ಇದ್ರೆ ಬಿಡಪ್ಪ ಅನ್ಬೋದು. ನಮ್ಮಮ್ಮ ಮುಂದೆ ಬೇರೆ ಹೋಗಿ ಕೂತ್ಕೊಂಡ್ಬಿಟ್ಟೈತೆ. ಏನಂತೆ ಇದಲ್ಲ ಇನ್ನೊಂದು ರೂಮ್ ಅರ್ಧ ಗಂಟೆ ಬಿಡಲ್ಲ. ಕಡಲೆ ಮಿಠಾಯಿ ಐತೆ ತಗೋ. ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ಕೆ ಗೈಸ್ 3 ಗಂಟೆಗೆ ತಂದು ಇಲ್ಲೊಂದು ವೆಯ್ಟಿಂಗ್ ಹಾಲ್ ಅಂತ ಇದೆ, ಅಲ್ಲಿಗೆ ತಂದು ಹಾಕಿದ್ರು. ಬೆಳಗ್ಗೆ 5ರಿಂದ ಮಧ್ಯಾಹ್ನ 3 ಗಂಟೆ ಅಂದರೆ ಲೆಕ್ಕ ಮಾಡ್ಕೊಳ್ಳಿ ಎಷ್ಟಾಯಿತು, 8 ಅವರ್ ಮೇಲೇ ಆಯಿತು. ಸಾಕಾಗೋಗಿ ನಮ್ಮ ನವಿ ಮಲ್ಕೊಂಬಿಟ್ರು. ಆಮೇಲೆ ಹೊಟ್ಟೆನೂ ಹಸಿ ಗೈಸ್. ನಾನು ರಾತ್ರಿನೂ ತಿಂದಿಲ್ಲ, ಆಮೇಲೆ ಮಾಡ್ಕೊಂಡು ತಿಂದೇ ಇಲ್ಲ, ಗಂಟ್ಲು ಉರಿ ಬರ್ತಿತ್ತು ಅಂದ್ಬಿಟ್ಟು. ಈ ಪ್ರಸಾದ ಸಿಕ್ತಿರಂಗನೆ ನಿದ್ದೆ ಮಾಡ್ಕೊಳ್ಳಿ ಎದ್ಬಿಟ್ಟು ತಿಂತಾ ಇದ್ದೀನಿ ಗಬ್ಬ ಅಂತ. ಅನ್ನದ ಬೆಲೆ ಹೆಂಗ್ ಗೊತ್ತಾಗುತ್ತೆ. ಆಮೇಲೆ ಅನ್ನದ ಬೆಲೆ ಹೆಂಗ್ ಗೊತ್ತಾಗುತ್ತಲ್ವ ಒಂದು ಟೈಮಲ್ಲಿ. ಇದೇ ಕೊನೆ ಮೊಬೈಲ್ನೆಲ್ಲ ಇಸ್ಕೊಂಬಿಟ್ರು. ಅದಾಗ್ತಿದ್ದಂಗೆ ದರ್ಶನ ಮಾಡ್ಕೊಂಡು ಆಚೆ ಕಡೆ ಬಂದು ಎಷ್ಟೇ ನಾವು ನಡ್ಕೊಂಡು ಹೋಗಿದ್ರು ಒಳಗಡೆ ಹೋಗಿ ದೇವ್ರು ನೋಡಿದ್ವಲ್ಲ, ಎಷ್ಟು ಸಮಾಧಾನ ಆಯ್ತು ಗೊತ್ತಾ. ಅದೆಲ್ಲ ಮರ್ತ್ಕೊಂಡೇ ಬಿಟ್ಟು ಅಲ್ವಾ ನಡೆದಿರೋದೆಲ್ಲ ಕಷ್ಟ. ದೇವರು ನಮ್ಮನ್ನ ನೋಡಿ ನಗ್ತೈತೇನೋ ಅನ್ನೋ ತರ ಕಾಣಿಸ್ತಿತ್ತು ನನಗೆ. ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು, ಮಾತ್ರ ಸಖತ್ತಾಯಿತು. ಆಮೇಲೆ ಹೊರಗಡೆ ಬರ್ತೀವಿ ಗೈಸ್, ಮನಿಕೊಳವ ಬೆಳಗಿನ ಜಾವ 3 ಗಂಟೆಲೇನೋ ಹೊರಗಡೆ ಬಂದಿದ್ದು ನಾವು. ನಡ್ಕೊಂಡು ಹೋಗಿ ಎಲ್ಲ ದರ್ಶನ ಎಲ್ಲ ಮುಗಿಸಿ 3 ಗಂಟೆಲೇನೋ ಹೊರಗಡೆ ಬಂದಿದ್ದು. ಮನಿಕೊಳವ ಬೆಳಗಿನ ಜಾವ ಎದ್ದು ಹೋಗೋಣ ಅಂದರೆ 4 ಗಂಟೆ, ಒಂದು 6 ಗಂಟೆಗೆ ಹೋಗೋಣ, ಇಲ್ಲಾಂದ್ರೆ ತಿಂಡಿ ತಿನ್ಕೊಂಡು ಹೋಗೋಣ. 12ವರೆಗೆ ದರ್ಶನ ಆಗಿದ್ದು, 1ವರೆಗೆ ಆಚೆ ಬಂದು ನಾವೆಲ್ಲ ಸುತ್ತಾಡ್ಕೊಂಬರಷ್ಟು 3 ಗಂಟೆ ಆಗಿತ್ತು. ಇಲ್ಲಿಗೆ ಬರೋತಿ 3 ಗಂಟೆ ಆಯ್ತು. ನಮ್ ದಿವ ಹೊಟ್ಟೆ ಸಿತೈತಪ್ಪ ಏನಾರು ತಗೊಂಬಂದೆ ಮನಿಕೊಳಕ್ಕೆ ಅಂತ ಬಂದಿದ್ದು ಗೈಸ್ ನಾವು. ಮಳೆ ಜೋರ್ ಬರ್ತು, ಮನಿಕೊಳ್ಳೆ ಎಲ್ಲ ಅಷ್ಟು ಜೋರ್ ಮಳೆ ಒಂದೇ ಸಲ. ಎಲ್ಲ ತುಂಬಾ ಜನ ಮಲಗಿದ್ರು ಗೈಸ್. ಹಾಕ್ಲಿಸ್ತಿದ್ದಾರೆ ನೋಡಿ, ಒಸಿ ಜನ ಮಲಗಿರ್ಲಿಲ್ಲ, ಎಲ್ಲಾರ್ಗು ನಿದ್ದೆಯಿಂದ ಎಬ್ಬರಿಸ್ಬಿಡ್ತು. ದಿವ ಪರೋಟ ಇಟ್ಕೊಂಡು ಹೋಗ್ತಿದ್ವಿ, ಪರೋಟ ಬೇಕು ಅಂತ ಹಠ ಮಾಡ್ಕೊಂಡು ತರಿಸ್ಕೊಂಡಿರೋದು ಗೈಸ್. ತಿನ್ನ ಅವ್ನಿಗೆ ಹೊಟ್ಟೆ, ನಮ್ ದಿವ ಹೊಟ್ಟೆ ಹಸು ತಡೆಯಲ್ಲ ಗೈಸ್. ಎಷ್ಟು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಕೊಡೋರು ಸ್ವಲ್ಪನ, ಅದು ಸಾಕಾಗ್ತಿರ್ಲಿಲ್ಲ, ಅವ್ನಿಗೆ ಇಷ್ಟನೂ ಆಗ್ತಿರ್ಲಿಲ್ಲ. ಅದು ಬೆಳಗ್ಗೆ ಉಪ್ಪಿಟ್ಟು ಕೊಟ್ಟವ್ರ, ಅದು ಕ್ಯೂನಲ್ಲೇ ಕೊಟ್ಬಿಟ್ರು. ತಿನ್ನಕ್ ಟೈಮ್ ಜಾಗ ಇಲ್ಲ, ನಿಂತ್ಕೊಂಡೇ ಹೋಗ್ಬೇಕು, ತಳ್ಕೊಂಡು ಹೋಗ್ತಾರೆ. ಮಕ್ಳಿಗೆ ತಿನ್ಸ್ಕೊಂಡ್ ಕುತ್ಕೊಳ್ಳೋಕ್ಕೂ ಆಗಲ್ಲ ಅಲ್ಲಿ. ಬೆಳಗ್ಗೆ ಸರಿಯಾಗಿ ತಿಂಡಿ ಆಗ್ಲಿಲ್ಲ. ಆಮೇಲೆ ಮಧ್ಯಾಹ್ನ ಅಲ್ಲೊಂದು ಸ್ವಲ್ಪ ತಿಂದು ನಮ್ ದಿವಾಗ ಎದ್ದಿರ್ಲಿಲ್ಲ, ಮಲಗಿದ್ದ. ಅವ್ನಿಗೇನು ಸಿಗ್ಲಿಲ್ಲ. ರಾತ್ರಿ ಒಂಚೂರು ಊಟ ಕೊಟ್ಟರು, ಕೊಟ್ಟಿದ್ರು, ಅದನ್ನು ಜಾಸ್ತಿ ತಿನ್ಲಿಲ್ಲ, ಸ್ವಲ್ಪ ತಿಂದ. ಅವ್ನಿಗೆ ಹೊಟ್ಟೆ ಹಸಿವು ತಡೆಯೋಕ್ಕಾಗಿಲ್ಲ. ಅದಕ್ಕೆ ಅಪ್ಪ ಏನಾರು ನೈಟ್ 3 ಗಂಟೆಯಲ್ಲಿ ತಗೊಂಡೋಗಿ ಅವನಿಗೆ ಊಟ ಕೊಡಿಸಿ, ನಾವು ಯಾರು ತಿನ್ನೋಕೆ ಹೋಗಲಿಲ್ಲ, ಆರೋಗ್ಯ ಹಾಳಾಗುತ್ತೆ ಬೆಳಗ್ಗೆನೆ ಬಸ್ಸಿಗೆ ಬರಬೇಕು ಅಂತವ, ಆದರೂ ಪರವಾಗಿಲ್ಲ ಅಂತ ಅವನಿಗೆ ಕೊಡಿಸಿ ತಿಂದ. ಅವನು ಖುಷಿ ಮತ್ತೆ ಅವನು ಇಬ್ರು ತಿಂದ್ರು. ನಾವು ಬೆಡ್ಶೀಟ್ ಯಾಕೆ ಹೊಚ್ಕೊಂಡು ಕೂತಿದ್ವಿ ಅಂದ್ರೆ ಫುಲ್ಲು ಮಳೆ ಗೈಸ್, ಚಳಿ ತುಂಬಾ ಮಳೆ. ಆಮೇಲೆ ಮನಿಕೊಳ್ಳೋದೇ ಬೇಡ, ಎದ್ದು ಹೊರಡ್ಬಿಡೋಣ ಅಂತ ಅಂದ್ಬಿಟ್ಟು ಇದು ಬೆಳಗ್ಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ದು. ಮಲ್ಕೊಳಕ್ಕೆ ಹೋಗ್ಲಿಲ್ಲ ಗೈಸ್. 12:30 1 ಗಂಟೆಗೆ ದರ್ಶನ ಆಯಿತು. ಲಡ್ಡು ತಗೊಂಡು ಆಚೆ ಬಂದು ಎಲ್ಲ ಮುಗಿಸಿ ಅಲ್ಲಿ ಕೂತಿದ್ವಾ. 3 ಗಂಟೆ ಆಯ್ತಾ, ಅಲ್ಲೇ ಒಂದು ಅರ್ಧ ಗಂಟೆ ಇದು ಮಾಡಿದ್ವಾ. ಸ್ಲಿಪ್ಪರ್ ಇಸ್ಕೊಂಬಂದ್ವಾ, ಆಮೇಲೆ ಬ್ಯಾಗ್ ಇಸ್ಕೊಂಬಂದ್ವಾ, ಅದೆಲ್ಲ ಮಾಡೋದು 4 ಗಂಟೆ ಆಯ್ತಾ. ಸ್ವಲ್ಪ ಶಾಪಿಂಗ್ ಮಾಡ್ದು ಅದು ಇದು ಅಂತ ಅಂದ್ಬಿಟ್ಟು 5 ಗಂಟೆಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ನವಿಯವರು ತುಪ್ಪ ದೀಪ ಹಚ್ಚಿ ಕಾಯಿ ಹೊಡೆದು ಪೂಜೆ ಮಾಡ್ತಾ ಇದ್ದಾರೆ. ಇನ್ನೇನು ಹೋಗೋ ಟೈಮ್ ಅಲ್ವಾ ಮನೆಗೆ. ಸೊ ಅಲ್ಲಿಂದ ಬತ್ತಿದಂಗೆ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲೇ 100 ರೂಪಾಯಿ ಒಂದು ಫೋಟೋ, ಫ್ಯಾಮಿಲಿ ಫೋಟೋ ಇರಲಿ ಅಂದ್ಬಿಟ್ಟು 2 ತೆಗೆಸ್ಕೊಂಡು, ಒಂದು ನವಿಯರ ಮನೆಗೆ, ಒಂದು ನಮ್ಮ ಮನೆಗೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ತಗೊಟ್ರು. ದೇವ್ರಿಗೆ ಫೋಟೋ ಹಿಂದ್ಗಡೆ ಇದೆಯಲ್ಲ ಅದೇ ಬರಲಿ ಅಂತ 5 ಗಂಟೆಲಿ ತೆಗೆದಿದ್ದು ಗೈಸ್. ಕಥ ಬಂದಿದೆ ನೋಡಿ. ಇದೇನು ಆರ್ಟಿಫಿಷಿಯಲ್ ಥರ ಏನು ಇದು ಮಾಡಿಲ್ಲ, ಅದು ಯಾವ ಥರ ಇದೆ ಅದನ್ನೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಗೈಸ್. ಬಟ್ ಸ್ವಲ್ಪ ಜನ ಜಾಸ್ತಿ ಅನ್ನೋದು ಬಿಟ್ಟರೆ ನಾವು ತುಂಬಾನೇ ಜನ ರೆಕಾರ್ಡಿಂಗ್ ಬ್ರೇಕಿಂಗ್ ಅಂತೆಲ್ಲ ಹಾಕಿದ್ರು, ನ್ಯೂಸಲ್ಲಿ ನೋಡ್ತಾ ಇದ್ದೆ ಅಷ್ಟು ಜನ ಬಂದಿದ್ದಾರೆ ಅಂತ. ಅಲ್ಲಿಂದ ಬಂದ್ವಾ ಕೆಳಗಡೆ. ನಾನು ನಮ್ಮ ನವಿ ಎಲ್ಲ ಸುಸ್ತಾಗಿ ಹೋಗಿದ್ದು, ನಿದ್ದೆನೇ ಬೇರೆ ಇರಲಿವಲ್ಲ ಗೈಸ್, ತಡಿಯೋಕ್ಕಾಗ್ತಿರ್ಲಿಲ್ಲ, ನಿದ್ದೆ ಇರಲಿವಲ್ಲ. ಕೆಳಗಡೆ ಬಂದಾಗ ನೋಡ್ದು KSRTC ಬಸ್ ಯಾವುದೈತೆ ಅಂತವ. ನಮ್ಮ ದಿವ ನಮ್ಮ ಖುಷಿ ನಿದ್ದೆ ಇರಲಿವಲ್ಲ, ನಮ್ಮ ತೊಡೆ ಮೇಲೆ ಮಲ್ಕೋತಾರೆ, ಇನ್ನು ಆಗಲ್ಲ, ಎಲ್ಲರೂ ಬೀಳಿಸ್ಬಿಡ್ತೀವಿ. ನಮಗೂ ನಿದ್ದೆ ಇಲ್ಲ, ಯಾರಿಗೂ ನಿದ್ದೆ ಇಲ್ಲ ಗೈಸ್. 2 ದಿವಸ 3 ದಿವಸನೇ ಆಯಿತು ಸರಿಯಾಗಿ ನಿದ್ದೆ ಮಾಡಿ. ಅದಕ್ಕೇ KSRTCದ ಐರಾವತ ಇತ್ತು, ಹೋಗದೆ ಕೇಳಿದೆ ಖಾಲಿ ಐತೆ ಅಂದರು, ಹತ್ಕೊಂಡು ಬಂದು ಗೈಸ್. ಎಷ್ಟು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬೆಟ್ಟದಿಂದ ಬಂದ್ವಲ್ಲ ಗೈಸ್. ಆ ಬಸ್ಸು ಅಲ್ಲಿ ತುಂಬ ಎಲ್ಲ ನಿದ್ದೆನೇ ಹೊಂಟೋಗ್ಬಿಟ್ಟಿದ್ದು. ಮಕ್ಕಳು ನಡ್ಕೊಂಡು ಕೆಳಗಡೆ ಬಿಡ್ತಿದ್ರೆ ಮಕ್ಕಳನ್ನ, ಆಮೇಲೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಎಷ್ಟು ನಿದ್ದೆ ಅಂದ್ರೆ ಅಲ್ಲಿ ಎಚ್ಚರನೇ ಆಗಿಲ್ಲ ನಮಗೆ. ಮೇಲ್ ನಿದ್ದೆ ಸ್ಟಾರ್ಟ್ ಮಾಡಿದ್ದು ಬೆಟ್ಟದ ಮೇಲೆ, ಬಸ್ ಸ್ಟ್ಯಾಂಡಿಗೆ ಬರೋವರೆಗೂ ನಿದ್ದೆ. ಅದು ಹೆಂಗೆ ರೂಟ್ ಹೆಂಗೆ ಬಂತು ಏನು ಅನ್ನೋದೇ ಗೊತ್ತಾಗಲಿಲ್ಲ. ಅದು ತುಂಬ ಚೆನ್ನಾಗಿತ್ತು ಗೈಸ್. ಆಮೇಲೆ ಅಲ್ಲಿ ಒಂದು ಊಟಕ್ಕೆ ನಿಲ್ಸರು ಗೈಸ್ 9 ಗಂಟೆಗೆ. ಅಲ್ಲಿ ಗಂಟನೂ ನಿದ್ದೆ ಹೊಡೆದಿವಿ ಚೆನ್ನಾಗಿ, ನಮ್ಗೆ ಗೊತ್ತೇ ಆಗಿಲ್ಲ. ಸೊ ಅಲ್ಲಿ ಊಟ ತಿಂದಿದ್ದು ತುಂಬ ಚೆನ್ನಾಗಿತ್ತು ಗೈಸ್, ತುಂಬ ಇಷ್ಟ ಆಯಿತು. ತಿಂಡಿ ತಿನ್ಕೊಂಡು ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದು ಗೈಸ್. ಎಷ್ಟು ಸಮಾಧಾನ ಆಯಿತು ಅಂದರೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು. ನಮ್ಮ ಖುಷಿನ ಎಬ್ಬರಿಸ್ತಾ ಇದ್ದೀನಿ, ಎದ್ದೇಳೋ ಬಂತು ಬೆಂಗಳೂರು ಅಂತ. ಅಲ್ಲಿ ತಿರುಪತಿಲಿ ಮಲಗಿದರು
ನಮ್ಮ ದಿವಾ ಖುಷಿಯಾಗಲಿ. ಎಲ್ಲರೂ ನಾನು ಅಮ್ಮನವ್ರು ಒಬ್ಬರೇ ನಿದ್ದೆ ಮಾಡಿಲ್ಲ. ನಾನು ಒಬ್ಬನೇ ಅಷ್ಟೇ ನಿದ್ದೆ ಮಾಡೋಕ್ಕೆ ಹೋಗಲಿಲ್ಲ, ಇವರೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದರು. ಸೊ ಆರಾಮಾಗಿತ್ತು. ಇದು ಕೆ ಎಸ್ ಆರ್ ಟಿ ಸಿಗೆ ಬಸ್ ಎಷ್ಟು ಪ್ರೈಸ್ ಅಂದರೆ, ಕೆ ಎಸ್ ಆರ್ ಟಿ ಸಿಲಿ ನೀವೇನು ಹೋಗ್ತೀರಾ ಅದು ಡಬಲ್ ಇರುತ್ತೆ ಗೈಸ್ ಇದು ಐರಾವತದಲ್ಲಿ. ಆದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಸಖತ್ತಾಗಿರುತ್ತೆ, ಆರಾಮಾಗಿ. ಒಬ್ಬೊಬ್ರಿಗೆ ಎಷ್ಟು 700 ರೂಪಾಯಿ ಏನೋ ಬಿತ್ತು. 700 ರೂಪಾಯಿ ಎಲ್ಲ ಇನ್ನೂ ಕಡಿಮೆ ಬಿತ್ತು. ಅದೇ ಕೆ ಎಸ್ ಆರ್ ಟಿ ಸಿಲಿ ಹೋದರೆ ಅರ್ಧ ಇರುತ್ತೆ, ಇದರಲ್ಲಿ ಅರ್ಧ. ಹಾಗೆ ಬರ್ತಾ ನಮ್ಮ ನವಿಗೆ ತೋರಿಸ್ತಾ ಇದ್ದೆ, ಪಕ್ಕದಲ್ಲಿ ವಿಧಾನಸೌಧ ಐತೆ ನೋಡು ಅಂತ. ಒಂದಿನೂ ಕರ್ಕೊಂಬಂದಿಲ್ಲ ನೀನು ಬೆಂಗಳೂರಲ್ಲಿ ಇದ್ದಿಲ್ಲಿ ಇಲ್ಲೇ ನೋಡ್ಕೊಂಡು ಫೋಟೋ ತಗೋತಾ ಇದ್ದೆ ನೋಡಿ ಅಲ್ಲವಾ. ಹಂಗೆ ನೀನು ಇಲ್ಲೇ ನಿಂತ್ಕೊಂಡು ನನ್ನ ಫೋಟೋ ತಮ್ಮಂಗೆ ಕರ್ಕೊಬಂದವ್ರೆ, ನನ್ನ ಕರ್ಕೊಬಂದಿಲ್ಲ ಅಂತ. ಅಲ್ಲಿಂದ ಮೆಜೆಸ್ಟಿಕ್ ಬಂದು ಇಳ್ಕೊಂಡು ಗೈಸ್, ಅಲ್ಲಿಂದ ಮನೆಗೆ ಬಂದು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಗೈಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.